ಈಗ ಇಂದಿನ ಪತ್ರಿಕೆಗಳ ಎಣುಕುನೋಟ. ಮಾದಕ ವಸ್ತು ತ್ಯಜಿಸಲು ಸಲಹೆ, ನಶೆ ಮುಕ್ತ ಯುವ ವಿಕಸಿತ ಸಂಕಲ್ಪ ಅಭಿಯಾನಕ್ಕೆ ಚಾಲನೆ. ಸಂಸದರು ಶಾಸಕರಿಗೆ ವಿಶೇಷ ಕಾರ್ಯಾಗಾರ, ಕೃಷಿ, ಬೆಳೆ ವಿಮೆ, ನೀರಾವರಿ ವ್ಯವಸ್ಥೆ ಬಲವರ್ಧನೆ, ಡಿಜಿಟಲ್ ಸಂವಹನದ ಚರ್ಚೆ. ಕಾವೇರಿ ಸರ್ಕಾರದ ನಿರ್ಧಾರಕ್ಕೆ ಸರ್ವಪಕ್ಷಗಳ ಬೆಂಬಲ, ರಾಜಕೀಯ ಬದಿಗಿಟ್ಟು ರೈತರ ಕಾಯುವ ಸಂದೇಶ ರವಾನೆ, ಶಾಶ್ವತ ಪರಿಹಾರ ಕಂಡುಕೊಳ್ಳಲು ಸಲಹೆ. ಮೆಟ್ರೋ ಕೆಂಪು ಮಾರ್ಗದಲ್ಲಿ 8 ಇಂಟರ್ಚೇಂಜ್, ಪ್ರಯಾಣಿಕರಿಗೆ ಮಾರ್ಗ ಬದಲಾವಣೆಗೆ ಹೆಚ್ಚಿನ ಅವಕಾಶ, 2033ರ ವೇಳೆಗೆ ಕಾರ್ಯಾಚರಣೆ. ಗ್ಲಾಸ್ಗೋ ಕಾಮನ್ವೆಲ್ತ್ ಗೇಮ್ಸ್ 2026 ಅಡ್ಡಿಗಳ ನಡುವೆಯೂ ಭಾರತದ ಅದ್ಭುತ ಸಾಧನೆ, ನಿರೀಕ್ಷೆಗೂ ಮೀರಿದ ಪದಕಗಳಿಗೆ, ಬಾಕ್ಸಿಂಗ್ನಲ್ಲೂ ಭಾರತೀಯರಿಂದ ಹೊಸ ಇತಿಹಾಸ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಬರ, ಆಕಾಶಕ್ಕೇರಿದ ದವಸ ಧಾನ್ಯದ ಬೆಲೆ, ಮುಂಗಾರು ಕೈಕೊಟ್ಟ ಹಿನ್ನೆಲೆಯಲ್ಲಿ ಆಹಾರ ಧಾನ್ಯ ಬೆಲೆ ಇನ್ನಷ್ಟು ಹೆಚ್ಚಾಗುವ ಸಾಧ್ಯತೆ. ಆಯ್ದ 8 ರಸ್ತೆಗಳಿಗೆ ವೈಟ್ ಟಾಪಿಂಗ್ ಕಾಮಗಾರಿ, ಇಂದು ಜಿಬಿಎಸ್ ಸಚಿವ ಕೃಷ್ಣ ಬೈರೇಗೌಡರಿಂದ ಉದ್ಘಾಟನೆ, 58.44 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿ. ಐಐಎಂ ಬೆಂಗಳೂರಿನಲ್ಲಿ ಮೊದಲ ಪದವಿ ಶಾಲೆ, 4 ವರ್ಷದ ಪದವಿ ಕೋರ್ಸ್. 12 ಜಿಲ್ಲೆಗಳಲ್ಲಿ ಮಳೆ, 20 ನದಿಗಳ ಆರ್ಭಟ, ಮಲೆನಾಡಿನ ಹಲವೆಡೆ ಭೂಕುಸಿತ, ಬೆಳಗಾವಿಯಲ್ಲಿ 9 ಸೇತುವೆ ಜಲಾವೃತ, 15 ತಾಲೂಕಿನ ಶಾಲೆಗಿಂದು ರಜೆ. ತನ್ವಿ ಶರ್ಮಾಗೆ ಚೊಚ್ಚಲ ಬಿಡಬ್ಲ್ಯೂಎಫ್ ಪ್ರಶಸ್ತಿ, 18 ವರ್ಷಗಳ ನಂತರ ಭಾರತೀಯ ಶಟ್ಲರ್ಗೆ ತೈಪೆ ಓಪನ್ ಕಿರೀಟ.